ನಮಸ್ಕಾರ ವೀಕ್ಷಕರೇ, ಇವತ್ತು ಬೂತಾಯಿ ಮೀನಿನ ಪುಳಿಮುಂಜಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ನಮ್ಮ ಕಡೆ ಫೇಮಸ್ ಆಗಿರುವಂಥ ಪುಳಿಮುಂಜಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ. ಬೂತಾಯಿ ಮೀನಂತೂ ಇವಾಗ ಎಲ್ಲ ಕಡೆ ಸಿಗುತ್ತೆ. ಬೂತಾಯಿ ಮೀನು ಅಥವಾ ಬಂಗಡ ಫಿಶಲ್ಲೂ ಮಾಡ್ಕೊಳ್ಬೋದು, ಯಾವುದೇ ಮೀನು ಅಂತಿಲ್ಲ. ಪುಳಿಮುಂಜಿ ಮಾಡಲಿಕ್ಕೆ ಅದೇ ಫಿಶ್ ಇದೇ ಫಿಶ್ ಅಂತೇನಿಲ್ಲ. ಬೂತಾಯಿ ಮೀನಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಆ ರೀತಿ ಇರುವಾಗ ಬೂತಾಯಿ ಮೀನು ಬಂಗಡೆ ಫಿಶ್ ಆದರೆ ಚೆನ್ನಾಗಿರೋದು. ಅದು ಬಂಗಡೆ ಮೀನಾದರೂ ಹಾಗೆ ಈ ಥರನೇ ಮಸಾಲೆ ಹಾಕಿದರೆ ಅದಕ್ಕೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ಬೂತಾಯಿ ಮೀನು ಒಂದು ಅರ್ಧ kg ಇದೆ. ಇದನ್ನು ಕಟಿಂಗ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಈಗ ನಾನು ತುಂಬ ಫ್ರೆಶ್ ಆಗಿದೆ. ಈಗ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೀನು ಬರ್ತಾ ಇದೆ. ಒಮ್ಮೆ ನೀವು ಇದನ್ನು ತೊಗೊಬಂದುಬಿಟ್ಟು ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ, ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಮತ್ತು ಬೂತಾಯಿ ಮೀನು ಕೂಡ ಹಾಗೆ ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ಬೂತಾಯಿ ಮೀನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ತುಂಬ ವಿಟಮಿನ್ ಇರುತ್ತೆ. ಇಲ್ಲಿ ನಾನು ಕಟಿಂಗ್ ಮಾಡಿ ಆಗಿದೆ. ಇದಕ್ಕೀಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ. ಅಂದರೆ ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು, ಫಿಶ್ಶು ಚೆನ್ನಾಗಾಗತ್ತೆ ಆವಾಗ. ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ ನಾನೀಗ ರೆಡಿ ಮಾಡ್ಕೊಳ್ತಾ ಇರೋದು ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕಿದ್ದೆ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ. ಒಂದು 1/4 ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ ನಾನೀಗ. ನಂತರ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಪೆಪ್ಪರನ್ನು ಹಾಕಿದ್ದೆ. ವೈಟ್ ಪೆಪ್ಪರ್, ಇದು ಕಾಳು ಮೆಣಸು ಹಾಕ್ತಾ ಇರೋದು. ಇವೆಲ್ಲ ಮಸಾಲೆಯನ್ನು ಹುರಿದು ನಾನು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೆ. ಮೆಣಸಿನ್ಕಾಯಿ ಕೂಡ ಹುರಿದಿರುವಂಥದ್ದು, ಡ್ರೈ ಆಗಿ ಹುರಿಬೇಕು. ಇಲ್ಲಿ ನಾನು ಮೆಂತ್ಯ ಕಾಳು ಒಂದು 20 ಮೆಂತ್ಯ ಕಾಳು ಹಾಕಿದ್ದೆ. ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇರೋದು. ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಳ್ಳು, 1/4 ಚಮಚ ಆಗೋಷ್ಟು ಗಸಗಸೆಯನ್ನು ಕೂಡ ಹುರಿದು ಹಾಕ್ತಾ ಇದ್ದೆ ನೋಡಿ ನಾನೀಗ. ಈಗ ಗಸಗಸೆ ಎಳ್ಳು ಹಾಕಿದ್ದಾಗಿದೆ. ಈಗ ದೊಡ್ಡ ಒಂದು ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ. ಬೂತಾಯಿ ಮೀನಿಗೆ ಸ್ವಲ್ಪ ಹುಳಿ, ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬೇಕು. 1 ಸ್ಪೂನ್ ಆಗುವಷ್ಟು ಒಂದು ಸ್ಪೂನ್ ಆಗುವಷ್ಟು ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇರೋದು. ನೀವು ಜಾಸ್ತಿ ಮಾಡೋರಿದ್ದರೆ ಈ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ. ಪುಳಿಮುಂಜಿ ಹಾಗೇನೂ ಮಾಡ್ತಾರೆ, ತೆಂಗಿನಕಾಯಿ ತುರಿ ಹಾಕಲ್ಲ, ಬರೀ ಮಸಾಲೆಯಲ್ಲೇ ಮಾಡ್ಕೊಳ್ತಾರೆ. ನಾನು 1 ಸ್ಪೂನ್ ಆಗುವಷ್ಟು ಅಷ್ಟೇ ತೆಂಗಿನಕಾಯಿ ತುರಿ ಹಾಕ್ತಾ ಇರೋದು. 1 ಈರುಳ್ಳಿ, 1 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿಯನ್ನು ಕಟ್ ಮಾಡಿದ್ದೆ. ಈಗ ಪುಳಿಮುಂಜಿ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡು 2 ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಹಾಕಿದ್ದೆ ನಾನಿಲ್ಲಿ. ತೆಂಗಿನ ಎಣ್ಣೆಯಲ್ಲಿ ಟೊಮೆಟೊ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟ್ ಬರುತ್ತೆ ಫಿಶ್ ಸಾರು, ಅಷ್ಟು ರುಚಿಯಾಗಿ ಬರುತ್ತೆ. ಈ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟು ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಆನಂತರ ಹಾಕ್ಕೊಳ್ತೇನೆ ನಾನು. ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ತೇನೆ ಈಗ ನಾನು. ಈ ಮಸಾಲೆನ ಈ ಪಾತ್ರೆಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ನೀರು ಹಾಕಬಾರ್ದು, ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪವಾಗಿದ್ರೇ ಫಿಶ್ ಸಾರು ಟೇಸ್ಟಿಯಾಗಿ ಬರೋದು. ಈಗ ನೀರು ಹಾಕಿದ್ದಾಗಿದೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ನಾನು ಹಸಿಮೆಣಸಿನ್ಕಾಯಿ ಶುಂಠಿಯನ್ನು ಹಾಕಿದ್ದೆ. ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಳ್ಳೋಣ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದೆ, ನೋಡಿಕೊಂಡು ಮತ್ತು ಕಡಿಮೆ ಅನಿಸಿದರೆ ಮತ್ತು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಫಿಶ್ಶಿಗೆ ಉಪ್ಪು ಹಾಕಿಟ್ಟಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಸಾಲೆ ಕುದ್ದ ನಂತರ ನಾನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕಿದ್ದೆ. ಈಗ ಮತ್ತೆ ಪುನಃ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಈ ರೀತಿ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಮತ್ತೆ ಖಂಡಿತ ಈ ರೀತಿಯೇ ಫಿಶ್ ಸಾರು ಮಾಡ್ಕೊಳ್ತೀರಿ, ಅಷ್ಟು ರುಚಿಯಾಗಿ ಬರುತ್ತೆ ಇದು. ತುಂಬ ತೆಂಗಿನಕಾಯಿನೂ ಹಾಕಿಲ್ಲ ನಾನಿಲ್ಲಿ, ಬರೀ ಮಸಾಲೆಯಲ್ಲೇ ಹಾಕಿರೋದು. ತೆಂಗಿನಕಾಯಿ 1 ಸ್ಪೂನ್ ಆಗೋಷ್ಟು ತುರಿದು ಹಾಕಿದ್ದೆ. ಈಗ ಫಿಶ್ ಸಾರು ರೆಡಿಯಾಗಿದೆ. ಬೂತಾಯಿ ಮೀನಿನ ಪುಳಿಮುಂಜಿ ರೆಡಿಯಾಗಿದೆ ವೀಕ್ಷಕರೇ. ಒಮ್ಮೆ ನೀವು ಟ್ರೈ ಮಾಡಿ. ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಸೂಪರಾಗಿರುವಂಥ ಬೂತಾಯಿ ಮೀನಿನ ಪುಳಿಮುಂಜಿ ರೆಡಿಯಾಗಿದೆ ನೋಡಿ. ಇದೇ ಥರ ನನ್ನ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ.
ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.